ಇವತ್ತು ದರ್ಶನ್ ಮನೆ ಊಟದ ಭವಿಷ್ಯ ಏನಾಗುತ್ತೆ ಅನ್ನುವಂಥ ಕುತೂಹಲ ಇರುವಂಥದ್ದು. ಯಾಕಂದರೆ ಮ್ಯಾಜಿಸ್ಟ್ರೇಟ್ ಕೋರ್ಟ್ನಲ್ಲಿ ತಿರಸ್ಕಾರ ಆಗಿತ್ತು. ಹಾಗಾಗಿ ಇವತ್ತು ಆರೋಪಿ ದರ್ಶನ್ಗೆ ಗುಡ್ ನ್ಯೂಸ್ ಏನಾದರೂ ಸಿಗುತ್ತಾ ಅನ್ನುವಂಥ ಒಂದು ಕುತೂಹಲ ಪ್ರಶ್ನೆ ಎಲ್ಲವೂ ಕೂಡ ಇದೆ. ಮನೆ ಊಟ, ಹಾಸಿಗೆ, ಬಟ್ಟೆ ಇದೆಲ್ಲ ಬೇಕು ಅಂತ ಕೇಳ್ಕೊಂಡಿದ್ರು. ಕಾಟೇರನಿಗೆ ಮನೆ ಊಟ ಕರುಣಿಸುತ್ತಾ ಹೈಕೋರ್ಟ್ ಅನ್ನುವಂಥದ್ದೊಂದು ಪ್ರಶ್ನೆ. ಮೊದಲಿಗೆ ಇವರು ಹೈಕೋರ್ಟಿಗೆ ಹೋಗಿದ್ರು. ಬಟ್ ಹೈಕೋರ್ಟ್ನಲ್ಲಿ ನೀವು ಮ್ಯಾಜಿಸ್ಟ್ರೇಟ್ ಕೋರ್ಟ್ನಲ್ಲಿ ಇದನ್ನು ವಿಚಾರಿಸ್ಕೊಳ್ಳಿ ಅಂತ ಕಳಿಸಿದ್ರು. ಬಟ್ ಇಲ್ಲಿ ತಿರಸ್ಕಾರ ಆಗಿರೋದ್ರಿಂದ ಈಗ ಮತ್ತೆ ಹೈಕೋರ್ಟ್ ಮೊರೆ ಹೋಗ್ತಿದ್ದಾರೆ. ಸ್ವಾಮಿ ನೀವೇ ನೋಡಬೇಕು, ಮ್ಯಾಜಿಸ್ಟ್ರೇಟ್ ಕೋರ್ಟು ರದ್ದುಗೊಳಿಸ್ಬಿಡ್ತು ಅರ್ಜಿಯನ್ನು, ನೀವೇ ನೋಡಿ ಅಂತ ಮೇಲ್ಮನವಿಯನ್ನು ಸಲ್ಲಿಕೆ ಮಾಡಿಕೊಂಡಿದ್ದಾರೆ. ಸೊ ಇವತ್ತು ಏನಾಗುತ್ತೆ ಅನ್ನೋದು ಕುತೂಹಲಕ್ಕೆ ಕಾರಣವಾಗ್ತಾ ಇದೆ. ವಾದ ಪ್ರತಿವಾದ, ಕೊನೆಗೆ ತೀರ್ಪು ಏನು ಬರಬಹುದು? ದರ್ಶನ್ ಪರವಾಗಿ ಬರುತ್ತಾ, ದರ್ಶನ್ ವಿರುದ್ಧವಾಗಿ ಬರುತ್ತಾ, ಮ್ಯಾಜಿಸ್ಟ್ರೇಟ್ ಕೋರ್ಟ್ ಏನು ಹೇಳಿದೆ ಅದನ್ನೇ ಓಕೆ ಅಂತ ಅನ್ನತ್ತಾ, ಅಥವಾ ಫೈನ್ ಕೊಡಬಹುದು ಅಂತ ಏನಾದರೂ ಹೇಳಿ ತಗೊಳ್ಳಿ ಮನೆ ಊಟ ಅಂತ ಏನಾದರೂ ಹೇಳುತ್ತಾ? ಇದು ಕೂಡ ಪ್ರಶ್ನೆ ಇದೆ. ಯಾಕಂದರೆ ದರ್ಶನ್ ಪರ ವಕೀಲರು ಬಲವಾದ ವಾದ ಮಂಡಿಸಿದ್ದಾರೆ. ನೀವು ಇವ್ರಿಗೆ ಮನೆ ಊಟ ಕೊಡಬೇಕು, ಈ ಹಿಂದಿನ ಕೆಲವು ಕೇಸಸ್ಗಳಲ್ಲಿ ಮನೆ ಊಟ ಕೊಡ್ಬೋದು ಅಂತ ತೀರ್ಪು ಬಂದಿದೆ. ಸೊ ಅದನ್ನು ನೋಡಿಕೊಂಡು ಇವ್ರಿಗೂ ಕೂಡ ಮನೆ ಊಟ ಕೊಡಿ ಅಂತ ಹೇಳಿದ್ದಾರೆ. ಇನ್ನೊಂದು ಕಡೆಯಲ್ಲಿ SP ಪ್ರಸನ್ನ ಕುಮಾರ್ ಇಲ್ಲಿ ವಾದ ಮಂಡಿಸಿದ್ರು ಮ್ಯಾಜಿಸ್ಟ್ರೇಟ್ ಕೋರ್ಟ್ನಲ್ಲಿ. ಯಾವುದೇ ಕಾರಣಕ್ಕೂ ಮನೆ ಊಟ ಕೊಡಬೇಡಿ, ಇವ್ರೊಬ್ರಿಗೆ ಕೊಟ್ಬಿಟ್ರೆ ಮತ್ತು ಬೇರೆಯವರು ಕೇಳ್ತಾರೆ. ಇವ್ರು ಸೆಲೆಬ್ರಿಟಿ ಆಗಿರುವಂಥ ಹಿನ್ನೆಲೆಯಲ್ಲಿ ಅಕಸ್ಮಾತ್ ಇವ್ರಿಗೇನಾದರೂ ಊಟ ಕೊಡ್ಬೋದು ಅಂತ ತೀರ್ಪು ಬಂದುಬಿಟ್ರೆ ಅದು ಬೇರೆ ಥರದೊಂದು ಮೆಸೇಜ್ ಪಾಸ್ ಆಗುತ್ತೆ. ಸೊ ಹಾಗಾಗಿ ಇವ್ರಿಗೆ ಕೊಡಬೇಡಿ ಅಂತ ಹೇಳಿದರು. ಹಾಗಾಗಿ ಏನಾಗುತ್ತೆ ಇವತ್ತು ಅನ್ನೋದು ಕುತೂಹಲಕ್ಕೆ ಕಾರಣವಾಗ್ತಾ ಇದೆ. ಮೊನ್ನೆ ಅರ್ಜಿ ತಿರಸ್ಕಾರ ಆಗಿತ್ತು, ಕೊಡೋಕ್ಕಾಗಲ್ಲ. ಯಾಕಂದರೆ ಇವರೊಬ್ರಿಗೆ ಕೊಟ್ಟರೆ ಬೇರೆಯವ್ರಿಗೂ ಕೂಡ ಕೊಡಬೇಕಾಗತ್ತೆ. ಏನೋ ಹುಷಾರಿಲ್ಲ, ಅನಾರೋಗ್ಯ ಇದೆ, ಆರೋಗ್ಯದಲ್ಲಿ ಸಮಸ್ಯೆ ಇದೆ ಅಂತ ಅಂದರೆ ಅದಕ್ಕೆ ಬೇಕಾದ್ರೆ ಬಿಸಿನೀರು ಕೊಡೋದು, ಅಥವಾ ಒಂದು ವಾರದ ಮಟ್ಟಿಗೋ ಒಂದು 15 ದಿನದ ಮಟ್ಟಿಗೋ ಮನೆಯಿಂದ ಊಟ ತರಿಸ್ಕೊಳ್ಳಿ, ಅಥವಾ ನಿಮ್ಮ ಊಟ ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ ಅಂತ ಹೇಳಬಹುದು. ಅದಕ್ಕೂ ವೈದ್ಯಕೀಯ ಪ್ರಮಾಣ ಪತ್ರ ಬೇಕಾಗತ್ತೆ. ವೈದ್ಯರು ಇವರ ಆರೋಗ್ಯದಲ್ಲಿ ಏರುಪೇರಾಗಿದೆ, ಇವರ ಆರೋಗ್ಯ ತೀವ್ರ ರೀತಿಯಾದಂಥ ಹಾಳಾಗಿದೆ, ಸೊ ಇವ್ರಿಗೆ ಮನೆ ಊಟನೇ ಬೇಕು ಅಂತ ವೈದ್ಯರು ಹೇಳಿದ್ರೆ ಮಾತ್ರ